ಮಂಡ್ಯಗೆ ಹೋಗೋಕೆ ಎಷ್ಟೊತ್ತಪ್ಪ ಬೇಕು? ಮಂಡ್ಯಕ್ಕೆ ತುಂಬ ಟೈಮ್ ಬೇಡ. ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡ ತಕ್ಷಣ ಮಂಡ್ಯಗೆ ಹೋಗ್ಬಿಡ್ತೀವಿ. ತಿಥಿ ನೋಡ್ಕೊಂಬಂದ್ವಿ ಇವಾಗ ತಾನೇ ಕಲಾಮಂದಿರದಿಂದ, ಬಿಫಿಸ್ಸು. ಸೊ ನೀವು ಮಂಡ್ಯ ನೋಡಬೇಕು ಅಂತಂದರೆ ಈ ತಿಥಿ ಫಿಲಮ್ ನೋಡಿದ್ರೆ ನೀವು ಜಸ್ಟ್ 40 ಸೆಕೆಂಡ್ಸ್ ಅಥವಾ 30 ಸೆಕೆಂಡ್ಸಲ್ಲೇ ನಿಮಗೆ ಕಂಡುಬಿಡುತ್ತೆ ಮಂಡ್ಯ. ಅಷ್ಟು ರಿಯಲಿಸ್ಟಿಕ್ ಆಗಿದೆ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಮಜವಾಗಿತ್ತು, ಆ್ಯಕ್ಟಿಂಗ್ ಸಖತ್ತಾಗಿದೆ. ಮತ್ತು ಇವಾಗಲೇ ಫುಲ್ ರಿವ್ಯೂ ಮಾಡಲ್ಲ. ಸೊ ಇದೇನಂತಂದರೆ ಫಸ್ಟ್ ಇಂಪ್ರೆಷನ್ ಅಷ್ಟೇ. ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತಂದರೆ ಯಾರೋ ಕ್ಯಾಮ್ರಾ ಹೆಂಗೋ ಪ್ಲೇಸ್ ಮಾಡಿಬಿಟ್ಟಿದ್ದಾರೆ, ಅಥವಾ ಗೆರಿಲ್ಲಾ ಫಿಲ್ಮ್ ಮೇಕಿಂಗ್ ಕ್ಯಾಮ್ರಾ ಇಟ್ಟಿದ್ದಾನೆ, ದೊಡ್ಡ ರಿಯಲ್ ಆಗಿ ಕಥೆ ನಡೀತಿದೆ. ಅಷ್ಟು ರಿಯಲಿಸ್ಟಿಕ್ ಆಗಿದೆ. ಮ್ಯೂಸಿಕ್ ಅಥವಾ ಸಾಂಗ್ಸ್ ಇಲ್ಲದೆ ಫಿಲಮ್ ಮಾಡೋಕ್ಕಾಗಲ್ಲ ಅನ್ನೋರು ಈ ಫಿಲಮ್ ನೋಡಬೇಕು, ಗೊತ್ತಾಗುತ್ತೆ. ಲೇಯರ್ಸ್ ಆಫ್ ಮೀನಿಂಗ್ಸ್ ಇದೆ, ಅದು ಒಂದು ಸತಿ ನೋಡಿದ್ರೇ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಇನ್ನೂ ಒಂದು 2-3 ಸತಿ ನೋಡಿ ದೀರ್ಘವಾಗಿ ಇನ್ಯಾವಾಗಲಾದ್ರು ರಿವ್ಯೂ ಮಾಡಿದ್ರಾಯ್ತು. ಇದು ಬರೀ ಫಸ್ಟ್ ಇಂಪ್ರೆಷನ್ ಅಷ್ಟೇ. ನಮ್ಮ ಫಸ್ಟ್ ಇಂಪ್ರೆಷನ್ ಸಖತ್ ಇಷ್ಟ ಆಗಿದೆ. ಇನ್ನೂ ಬೇಕಾದ್ರೆ ಇವತ್ತು ರಾತ್ರಿ ಮನೆಗೆ ಹೋಗಿ ಯಾರೋ CD ಕೊಡ್ತಾರೆ, ನಾವು ಇವತ್ತಿಗೂ ನೋಡ್ತೀವಿ, ನಾಳೆ ನೋಡ್ತಾನೆ ಇರ್ತೀವಿ. ಅಷ್ಟು ಮಜವಾಗಿದೆ. ಸೊ ತಿಥಿ ಯಾವಾಗ ಥಿಯೇಟರ್ಸ್ಗೆ ಬರುತ್ತೆ ಗೊತ್ತಿಲ್ಲ, ಅಥವಾ ನಿಮ್ಗೆಲ್ಲರೂ ಚಾನ್ಸ್ ಸಿಕ್ಕಿದ್ರೆ ನೋಡಿ. ತುಂಬ ಚೆನ್ನಾಗಿತ್ತು. ನೀವು ಮಿಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ಮಿಸ್ ಮಾಡ್ಕೋತೀರಾ. ಸೊ ಎಂಜಾಯ್ ಮಾಡಿ. ಸಿನಿಮಾ ಆಫ್ ಬೀಟ್ ಆಗಿತ್ತು, ಭಾಳ ಒಳ್ಳೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುವಂಥದ್ದಿತ್ತು. ನೈಜಕತೆಯನ್ನು ಬಿಟ್ಟು ನಾವು ಬೇರೆದನ್ನು ಆಸೆ ಪಟ್ಟರೆ ಅಂತ್ಯದಲ್ಲಿ ನಿರಾಸೆನೇ ಆಗೋದು. ಆ್ಯಂಡ್ ಯು ಕೆನಾಟ್ ಗೋ ಬಿಯಾಂಡ್ ರಿಯಾಲಿಟಿ. ಯಾರೋ ವೆಲ್ ನೋನ್ ಆ್ಯಕ್ಟರ್ಸ್ ಅಂತ ಆ್ಯಕ್ಟ್ ಮಾಡಿಲ್ಲ, ನ್ಯಾಚುರಲ್ ಆಗಿದೆ. ಅದು ಈ ಚಿತ್ರದಲ್ಲಿ ಭಾಳ ಇಷ್ಟವಾದಿದ್ದು. ರಿಚುವಲ್ಸಲ್ಲಿ ಲೈಫನ್ನು ಹಿಡಿಲಿಕ್ಕೆ ಟ್ರೈ ಮಾಡ್ತಿರೋಂಥ ಒಂದು ಕೊನೆ ಆದರೆ, ಬದುಕಿರಲಿಕ್ಕೆ ಮತ್ತು ಈ ರಿಚುವಲ್ಸನ್ನು ಮಾಡೋದ್ರ ಮೂಲಕ ಒಂದು ಐಡೆಂಟಿಟಿ ತಗೊಳ್ಳೋದಿದೆಯಲ್ಲ, ಆ ಐಡೆಂಟಿಟಿಗೋಸ್ಕರ ಒದ್ದಾಡೋದು ಇನ್ನೊಂದು ಕೊನೆಯಲ್ಲಿದೆ. ಕನ್ನಡ ಫಿಲ್ಮ್ ಹಿಸ್ಟ್ರಿನಲ್ಲಿ ಇದು ಇಂಥ ಸಿನಿಮಾ ಮೊಟ್ಟ ಮೊದಲನೇ ಸಲ ಬರ್ತಾ ಇರೋದು.